Hi all, welcome to YouTube channel Study Karnataka. This is the first video of computer that is very much useful for communication paper of the KEA for FDA and SDA for 708 posts. ಇದು ಕಂಪ್ಯೂಟರ್ನ ಮೊದಲನೇ ಕ್ಲಾಸ್ ಆಗಿದ್ದು ಈ ಕ್ಲಾಸ್ನಲ್ಲಿ ಮೆಜಾರಿಟಿಯಾಗಿ ಲೈವ್ ಮುಖಾಂತರ ನಿಮಗೆ ಪ್ರಾಕ್ಟಿಕಲ್ ಆಗಿ ಪವರ್ ಪಾಯಿಂಟ್ ಆಯಿತು, MS ವರ್ಡ್ ಆಯಿತು ಹಾಗೂ MS ಎಕ್ಸೆಲ್ನಲ್ಲಿ ಯಾವೆಲ್ಲ ಕ್ವಶನ್ಗಳನ್ನು ಕೇಳ್ತಾರೆ ಅದನ್ನು ನಾವು ಪ್ರಾಕ್ಟಿಕಲ್ ಮುಖಾಂತರ ಮಾಡಿ ನೋಡಿದಾಗ ಎಕ್ಸಾಮಿನೇಷನಲ್ಲಿ ಅತಿ ಈಸಿಯಾಗಿ ನೀವು ಅದನ್ನು ಆನ್ಸರ್ ಮಾಡಬಹುದು. ಅದಕ್ಕಾಗಿ ಇದೊಂದು ಹೊಸ ಇನಿಷಿಯೇಟಿವ್. ಕರ್ನಾಟಕದಲ್ಲಿ ಮೆಜಾರಿಟಿ ನಾನು ನೋಡಿದ ಪ್ರಕಾರ ಯಾವುದೇ ಆದ ಇನ್ಸ್ಟಿಟ್ಯೂಟ್ದವರು ಈ ರೀತಿಯಾಗಿ ಪ್ರಾಕ್ಟಿಕಲ್ ಮಾಡಿಲ್ಲ. ಇದರಿಂದ ಏನಾಗುತ್ತೆ ಅಂದರೆ ಅತಿ ಈಸಿಯಾಗಿ ನೀವು ಎಕ್ಸಾಮಿನೇಷನಲ್ಲಿ ಆನ್ಸರ್ಗಳನ್ನು ಟಿಕ್ ಮಾಡ್ಬೋದು. ಈಗ ಫಾರ್ ಎಕ್ಸಾಂಪಲ್ ಈ ಕ್ಲಾಸ್ ಯಾವ ರೀತಿ ಇರುತ್ತೆ ಅಂದರೆ, ಈಗ ನಾವಿಲ್ಲಿ ಸ್ಟಡಿ ಕರ್ನಾಟಕ ಅಂತ ಬರೆದಿದ್ದೇವೆ, ರೈಟ್? ಇದೊಂದು ಯೂಟ್ಯೂಬ್ ಚಾನಲ್ ಹೆಸರು ಆಯಿತಾ, ನಮ್ಮ ಆರ್ಗನೈಸೇಷನ್ ಹೆಸರು. ಬರೋದಾದ ಮೇಲೆ ಇದನ್ನು ನೀವು ಕಲರ್ ಚೇಂಜ್ ಮಾಡಲಿಕ್ಕೆ ಯಾವ ಟ್ಯಾಬಿಗೆ ಹೋಗಬೇಕು, ಯಾವ ಐಕಾನ್ ಮೇಲೆ ಕ್ಲಿಕ್ ಮಾಡಬೇಕು, ಇದೇ ರೀತಿಯಾದ ಕ್ವಶನ್ಗಳನ್ನು ಎಕ್ಸಾಮಿನೇಷನಲ್ಲಿ ಕೇಳಿರ್ತಾರೆ. ಈಗ ಫಾರ್ ಎಕ್ಸಾಂಪಲ್ ಈಗ ಸ್ಟಡಿ ಕರ್ನಾಟಕ ಅಂತ ಇಲ್ಲಿ ಬರೆದಾಗಿದೆ. ಈಗ ನೀವೇನು ಮಾಡಬೇಕು, ಹೋಮ್ನಲ್ಲಿ ಇಲ್ಲಿ ಫಾಂಟ್ ಅಂತ ಇದೆ ನೋಡಿ, ಈ ಫಾಂಟ್ ಮೇಲೆ ಹೋದ್ಮೇಲೆ ಇಲ್ಲಿ ಎ ಕ್ಯಾಪಿಟಲ್ ಲೆಟರ್ ಎ ಅಂತ ಕೊಟ್ಟಿದ್ದಾರೆ. ಇದರ ಮೇಲೆ ಕ್ಲಿಕ್ ಮಾಡಿದಾಗ ನಿಮಗೆ ಹಲವಾರು ಕಲರ್ಗಳು ಕಾಣುತ್ತೆ, ರೈಟ್? ಈಗ ನನಗೆ ರೆಡ್ ಬೇಕಾಗುತ್ತೆ, ರೆಡ್ಡನ್ನು ಕ್ಲಿಕ್ ಮಾಡಿದೆ, ರೆಡ್ಡನ್ನು ಚೂಸ್ ಮಾಡಿದೆ, ಈಗ ಇದು ರೆಡ್ ಕಲರ್ ಆಯಿತು. ಈ ಕ್ವಶನ್ ಯಾವ ರೀತಿ ಕೇಳ್ತಾರೆ ಅಂದರೆ, ನೀವು ಒಂದು ಅಕ್ಷರನ ಅಥವಾ ಒಂದು ಶಬ್ದದ ಕಲರನ್ನು ಚೇಂಜ್ ಮಾಡಲಿಕ್ಕೆ ಹೋಮ್ ಮುಖಾಂತರ ಎಲ್ಲಿ ಹೋಗಿ ನೀವು ಕಲರನ್ನು ಚೇಂಜ್ ಮಾಡ್ತೀರಾ ಎಂದು ಕೇಳ್ತಾರೆ. ಅಲ್ಲಿ ಆಪ್ಷನ್ಗಳು ಕ್ಲಿಪ್ ಬೋರ್ಡ್ ಅಂತಿರುತ್ತೆ, ಇಲ್ಲಿದೆ ನೋಡಿ ಕ್ಲಿಪ್ ಬೋರ್ಡು, ಅಥವಾ ಸ್ಲೈಡ್ಸ್ ಅಂತಿರುತ್ತೆ, ಅಥವಾ ಫಾಂಟ್ ಅಂತಿರುತ್ತೆ, ಪ್ಯಾರಾಗ್ರಾಫ್ ಇರುತ್ತೆ, ಡ್ರಾಯಿಂಗ್ ಇರುತ್ತೆ, ಎಡಿಟಿಂಗ್ ಇರುತ್ತೆ. ನಮಗೇನು ಎಲ್ಲಿ ಕನ್ಫ್ಯೂಸ್ ಆಗುತ್ತೆ ಅಂದರೆ, ಒಂದು ಡ್ರಾಯಿಂಗ್ನಲ್ಲಿ ಕನ್ಫ್ಯೂಸ್ ಆಗುತ್ತೆ, ಅಥವಾ ಫಾಂಟಲ್ಲಿ ಕನ್ಫ್ಯೂಸ್ ಆಗುತ್ತೆ, ಅಥವಾ ಕ್ಲಿಪ್ ಬೋರ್ಡಲ್ಲಿ ಕನ್ಫ್ಯೂಸ್ ಆಗುತ್ತೆ. ಈಗ ನಾವು ಪ್ರಾಕ್ಟಿಕಲಾಗಿ ನೋಡಿದಾಗ ಇಲ್ಲಿ ನೀವು ನೋಡ್ಬೋದು, ಫಾಂಟಿನಲ್ಲಿ ಈಸಿಯಾಗಿ ಗೊತ್ತಾಗುತ್ತೆ ನಮಗೆ ಇಲ್ಲಿ ಕಲರ್ ಚೇಂಜ್ ಆಗುತ್ತಂತ. ಅದೇ ಒಂದು ರೀತಿ ಒಂದು ವೇಳೆ ಇದೇ ಸ್ಟಡಿ ಕರ್ನಾಟಕವನ್ನು ನೀವು ಬೋಲ್ಡ್ ಮಾಡಬೇಕಾಗಿದ್ದಲ್ಲಿ ಆಗ ನೀವು ಎಲ್ಲಿ ಹೋಗ್ತೀರಾ ಅಂತ ಕೇಳ್ತಾರೆ. ಅದು ಸೇಮ್ ಹೋಮಲ್ಲಿ, ಹೋಮ್ ಮುಖಾಂತರ ಫಾಂಟ್, ದೆನ್ ಆಫ್ಟರ್ ದಟ್ ಫಾಂಟ್ ವಿ ವಿಲ್ ಗೋ ಫಾರ್ ಬೋಲ್ಡ್. ಸಿ ದಿಸ್ ವಿ ಕ್ಯಾನ್ ಕ್ಲಿಕ್. ನಾವು ಇಫ್ ದೇ ಆಸ್ಕ್ ಯು ಶಾರ್ಟ್ಕಟ್, ಒಂದು ವೇಳೆ ನಿಮಗೆ ಶಾರ್ಟ್ಕಟನ್ನು ಕೇಳಿ ನೀವು ಒಂದು ಶಬ್ದವನ್ನು ಡಾರ್ಕ್ ಮಾಡಲಿಕ್ಕೆ ಅಥವಾ ಬೋಲ್ಡ್ ಮಾಡಲಿಕ್ಕೆ ಯಾವ ಶಾರ್ಟ್ಕಟ್ ಕೀಯನ್ನು ಯೂಸ್ ಮಾಡ್ತೀರಾ ಎಂದು ಕೇಳಿದ್ದಲ್ಲಿ ಇಲ್ಲಿ ನೋಡ್ಬೋದು ನೀವು. ಇಲ್ಲಿ ನಾವು ಹೋದ್ಮೇಲೆ ಅದು ನೋಡಿ ಕಂಟ್ರೋಲ್ B ಅಂತ ತೋರಿಸ್ತಾ ಇದೆ. ದಟ್ ಮೀನ್ಸ್ ಕಂಟ್ರೋಲ್ ಪ್ಲಸ್ B ಒತ್ತಿದಾಗ ಅದು ಬೋಲ್ಡ್ ಆಗುತ್ತೆ. ಫಾರ್ ಎಕ್ಸಾಂಪಲ್ ಕಂಟ್ರೋಲ್ B, ಮೊದಲಿಗೆ ಬೋಲ್ಡ್ ಇತ್ತು, ಈಗ ಬೋಲ್ಡ್ ಹೋಯಿತು, ಮತ್ತೆ ಬೋಲ್ಡ್ ಮಾಡೋಕ್ಕಾದ್ರೆ ಕಂಟ್ರೋಲ್ B, ಈಗ ಬೋಲ್ಡ್ ಆಯಿತು. ಅದರ ಅರ್ಥ ಏನಾಯಿತು, ಫಾರ್ ಬೋಲ್ಡ್ ನೀವು ಯಾವುದೇ ಆದ ಒಂದು ಶಬ್ದವನ್ನು ಬೋಲ್ಡ್ ಮಾಡಲಿಕ್ಕೆ ಕಂಟ್ರೋಲ್ ಪ್ಲಸ್ B, ಕ್ಯಾಪಿಟಲ್ B ನೆನ್ಪಿಟ್ಕೊಳ್ಳಿ, ಕಂಟ್ರೋಲ್ B ಈ ರೀತಿಯಾಗಿ ಹೊಡೆದಾಗ ಅದು ಇದಾಗುತ್ತೆ. ಸೊ ಪ್ರತಿಯೊಂದು ಕಂಪ್ಯೂಟರ್ ಕ್ಲಾಸು ಈ ರೀತಿ ನಾವು ಕಂಪ್ಲೀಟಾಗಿ ಡೀಟೇಲಾಗಿ ಕಲಿತ್ರೆ ಎಕ್ಸಾಮಿನೇಷನಲ್ಲಿ ಯಾವುದೇ ಆದ ಕನ್ಫ್ಯೂಷನ್ ಇರೋದಿಲ್ಲ, ಕಂಪ್ಲೀಟಾಗಿ ಪ್ರತಿಯೊಂದು ಕ್ವಶನನ್ನು ಕರೆಕ್ಟ್ ಮಾಡ್ಬೋದು. ಸೊ ಈ ಕ್ಲಾಸಿನ ಮುಖ್ಯ ಉದ್ದೇಶ ಅಥವಾ ಮುಖ್ಯ ಟಾರ್ಗೆಟ್ ಏನಂದರೆ 25 to 26 ಮಾರ್ಕ್ಸ್ ಔಟ್ ಆಫ್ 30. ಪ್ರತಿಯೊಂದು ಎಕ್ಸಾಮಿನೇಷನಲ್ಲಿ ಕಮ್ಯುನಿಕೇಷನ್ ಪೇಪರ್ನಲ್ಲಿ 30 ಕ್ವಶನ್ ಕಂಪ್ಯೂಟರ್ದಿರುತ್ತೆ. ಅದರಲ್ಲಿ 25ರಿಂದ 26 ಕ್ವಶನ್ಗಳನ್ನು ಎಕ್ಸಾಕ್ಟಾಗಿ ಕರೆಕ್ಟಾಗಿ ಟಿಕ್ ಮಾಡಬೇಕನ್ನೋ ಒಂದೇ ಒಂದು ಉದ್ದೇಶದಿಂದ ಈ ರೀತಿಯಾದ ಪ್ರಾಕ್ಟಿಕಲ್ ಲೈವ್ ಕ್ಲಾಸನ್ನು ನಾವು ತೊಗೊಂಡ್ಬಂದಿದ್ದೇವೆ. ಸೊ ಇನ್ ದಿಸ್ ವಿಡಿಯೋ, ದಿಸ್ ವಿಲ್ ಬಿ ದಿ ಫಸ್ಟ್ ವಿಡಿಯೋ ಆ್ಯಂಡ್ ದಿಸ್ ವಿಲ್ ಬಿ ದಿ ಡೆಮೋ ವಿಡಿಯೋ. In this we will go through the file, home, and we will go through all these clipboard, slides, font, paragraph, drawing, editing, voice, add-ins. ನಾವು ಪ್ರತಿಯೊಂದನ್ನು ಈ ರೀತಿ ಡೀಟೇಲ್ ಆಗಿ ಕಲಿತ್ರೆ ಎಕ್ಸಾಮಿನೇಷನಲ್ಲಿ ತುಂಬ ಯೂಸ್ ಆಗುತ್ತೆ. ಸೊ ಲೆಟ್ಸ್ ಬಿಗಿನ್ ವಿತ್ ದಿ ಫೈಲ್. ಈಗ ಒಂದು ವೇಳೆ ನಾವು ಫೈಲ್ ಮೇಲೆ ಕ್ಲಿಕ್ ಮಾಡಿದಾಗ ಏನೆಲ್ಲ ಬರುತ್ತೆ ನೋಡೋಣ. ನೋಡಿ, ಫಸ್ಟಿಗೆ ಫೈಲ್ ಮೇಲೆ ಕ್ಲಿಕ್ ಮಾಡಿದಾಗ ಹೋಮ್ ಬಟನ್ ಫೈಲ್ನಲ್ಲಿ ಇರುತ್ತೆ. ಯಾವುದೇ ಆದ ಒಂದು ಹೊಸ ಪ್ರೆಸೆಂಟೇಷನ್ ಮಾಡಬೇಕಾಗಿದ್ದಲ್ಲಿ ನ್ಯೂ ಅಂತ ಕ್ಲಿಕ್ ಮಾಡ್ಬೋದು, ಅಥವಾ ಇಲ್ಲಿ ನೀವು ನೋಡ್ಬೋದು ನ್ಯೂ ಬ್ಲ್ಯಾಂಕ್ ಪ್ರೆಸೆಂಟೇಷನ್, ಇದನ್ನು ಕ್ಲಿಕ್ ಮಾಡ್ಬೋದು. ಈಗ ಯಾವುದೇ ಆದ ಒಂದು ಫೈಲ್ ಇದೆ, ಇಲ್ಲಿ ಇದೆ ನೋಡಿ, ಫೈಲ್ ಇದೆ ಸ್ಟಡಿ ಕರ್ನಾಟಕ ಸೋಷಿಯಾಲಜಿ ಕ್ಲಾಸ್ ಕೂಡ ಈಗ ಮಾಡ್ತಾ ಇದ್ದೀವಿ, ಅದು ಕೂಡ ವಿಡಿಯೋ ಅಪ್ಲೋಡ್ ಆಗುತ್ತೆ, ನೀವು ಅದನ್ನು ನೋಡ್ಬೋದು. ಯಾಕಂದರೆ KEA 708 ಪೋಸ್ಟ್ನಲ್ಲಿ ಸೋಷಿಯಾಲಜಿ ಒಂದು ಸೆಪ್ರೇಟನ್ನು ಆ್ಯಡ್ ಮಾಡಿದ್ದಾರೆ, ಇಂಡಿಯನ್ ಸೊಸೈಟಿ ಅಂತ ಆ್ಯಡ್ ಮಾಡಿದ್ದಾರೆ. ಅದಕ್ಕಾಗಿ ಸೋಷಿಯಾಲಜಿ ಈ ಕ್ಲಾಸನ್ನು ಸ್ಟಾರ್ಟ್ ಮಾಡಿದ್ದೇವೆ. ಅದನ್ನು ಕೂಡ ನೀವು ಇವತ್ತು ಈವ್ನಿಂಗ್ವರೆಗೆ ಒಂದು ಕ್ಲಾಸ್ ಬರುತ್ತೆ, ಅದನ್ನು ನೀವು ನೋಡಿ. ಒಂದು ವೇಳೆ ನೀವು ಯಾವುದೇ ಆದ ಒಂದು ಫೈಲನ್ನು ಓಪನ್ ಮಾಡಬೇಕಾಗಿದ್ದಲ್ಲಿ ಓಪನ್ ಎಂದು ಕ್ಲಿಕ್ ಮಾಡ್ಬೋದು. ಓಪನ್ ಮಾಡಿದಾಗ
ಇಲ್ಲಿ ನೀವು ನೋಡ್ಬೋದು, ನೀವು ಪ್ರೀವಿಯಸ್ ಆಗಿ ಯಾವುದೆಲ್ಲ ಫೈಲ್ ಓಪನ್ ಮಾಡಿರ್ತಾರೋ ಅವೆಲ್ಲ ಫೈಲ್ಗಳು ನಿಮಗೆ ಇಲ್ಲಿ ಕಾಣಿಸುತ್ತೆ. ನಿಮಗೆ ಯಾವ್ದು ಬೇಕೋ ಅದನ್ನು ಓಪನ್ ಮಾಡ್ಬೋದು. ಅಥವಾ ದಿಸ್ ಪಿ ಸಿ ಅಂತ ಇರುತ್ತೆ, ನೀವು ಎಲ್ಲಿ ಸೇವ್ ಮಾಡಿರ್ತೀರಾ, ಅಥವಾ ಬ್ರೌಸ್ ಅಂತ ಇರುತ್ತೆ, ನಿಮ್ಮ ಯಾವುದೇ ಫೋಲ್ಡರ್ ಇದ್ದಲ್ಲಿ ಫೋಲ್ಡರ್ಗಳ ಮೇಲೆ ಹೋಗಿ ನೀವು ಕ್ಲಿಕ್ ಮಾಡಿ ನೋಡ್ಬೋದು. ಇಲ್ಲಿ ನೋಡ್ಬೋದು ಸ್ಟಡಿ ಕರ್ನಾಟಕ ಅಂತಿದೆ, ಇದರಲ್ಲಿ ಸೋಷಿಯಾಲಜಿ. ಈಗ ಒಂದು ವೇಳೆ ನನಗೆ ಸೋಷಿಯಾಲಜಿ ಬೇಕಲ್ಲ, ಇದ್ರ ಮೇಲೆ ಕ್ಲಿಕ್ ಮಾಡಿದರೆ ಸೋಷಿಯಾಲಜಿ ಓಪನ್ ಆಗುತ್ತೆ. ಅದೇ ರೀತಿಯಾಗಿ ಇಲ್ಲಿ ಶೇರ್ ಅಂತ ಆಪ್ಷನ್ ಇರುತ್ತೆ. ಈಗ ಎಕ್ಸಾಮಿನೇಷನ್ ಏನು ಕೇಳ್ತಾರೆ, ಶೇರ್ ಎಂಬ ಆಪ್ಷನು ಮೈಕ್ರೋಸಾಫ್ಟ್ ಪವರ್ ಪಾಯಿಂಟ್ನಲ್ಲಿ ಯಾವ ಟ್ಯಾಬ್ನಲ್ಲಿ ಇರುತ್ತೆ, ಅದೆಲ್ಲಿರುತ್ತೆ ಅಂದರೆ ಫೈಲ್ ಮೇಲಿರುತ್ತೆ. ಅದಾದಮೇಲೆ ಇನ್ಫಾರ್ಮೇಷನ್, ಯಾವುದೇ ಆದ ಒಂದು ಫೈಲ್ ಬಗ್ಗೆ ನಿಮಗೆ ಇನ್ಫಾರ್ಮೇಷನ್ ಮಾಹಿತಿ ಬೇಕಾಗಿದ್ದಲ್ಲಿ ಇನ್ಫಾರ್ಮೇಷನ್ ಮೇಲೆ ಕ್ಲಿಕ್ ಮಾಡ್ಬೋದು. ಒಂದು ಫೈಲನ್ನು ಸೇವ್ ಮಾಡಬೇಕಾಗಿದ್ದಲ್ಲಿ, ಈಗ ಒಂದು ತಿಳ್ಕೊಳ್ಳಿ, ನಾನು ಇಲ್ಲಿ ಸ್ಟಡಿ ಕರ್ನಾಟಕ ಡೆಮೋ ವಿಡಿಯೋ ಕಂಪ್ಯೂಟರ್ ಕ್ಲಾಸ್ ಅಂತ ಬರೀತೀನಿ. ಈಗ ನನಗಿದು ಸೇವ್ ಮಾಡಬೇಕಾಗಿದೆ. ಅದಕ್ಕೆ ನಾನು ಏನು ಮಾಡ್ತೀನಿ, ಒಂದು ಶಾರ್ಟ್ಕಟ್ ಕೀ ಇದೆ. ಅದಕ್ಕೆ ಶಾರ್ಟ್ಕಟ್ ಕೀ ಏನು, Ctrl+S. ಇದನ್ನ ಮಾಡಿದರೆ ಸೇವ್ ಆಗುತ್ತೆ. ಇದೊಂದು ತಿಳ್ಕೊಳ್ಳಿ, Ctrl+S ಅಂತ ಹೊಡೆದಂದರೆ ಈ ರೀತಿ ಬರುತ್ತೆ. ಎಲ್ಲಿ ಸೇವ್ ಮಾಡಬೇಕು ಅದರ ಹೆಸರು ಏನಂತ ಬರುತ್ತೆ. ಒಂದು ವೇಳೆ ಎಕ್ಸಾಮಿನೇಷನ್ನಲ್ಲಿ ಅವರು ನಿಮಗೆ ಯಾವ ಪಾತ್ ಮುಖಾಂತರ, ಯಾವ ಹಾದಿಯ ಮುಖಾಂತರ ನೀವು ಅದನ್ನು ಸೇವ್ ಮಾಡ್ತೀರಾ ಎಂದು ಕೇಳಿದ್ದಲ್ಲಿ ನೀವು ಫೈಲ್ ಮೇಲೆ ಕ್ಲಿಕ್ ಮಾಡಿ. ಅದಾದಮೇಲೆ ಸೇವ್ ಆ್ಯಸ್ ಅಂತಿರುತ್ತೆ ನೋಡಿ, ಇಲ್ಲಿ ಸೇವ್ ಆ್ಯಸ್ ಅಂತ ಕ್ಲಿಕ್ ಮಾಡಿದಾಗ ಇಲ್ಲಿ ನಿಮ್ಮ ಫೈಲ್ ಹೆಸರು ಕೊಡ್ಬೋದು, ಹಾಗೂ ಯಾವ ಫಾರ್ಮ್ಯಾಟ್ನಲ್ಲಿ ಬೇಕು ಅದನ್ನು ಕೂಡ ಕೊಡ್ಬೋದು, ಮತ್ತು ಯಾವ ಫೋಲ್ಡರ್ನಲ್ಲಿ ನೀವು ಇದನ್ನು ಸೇವ್ ಮಾಡಬೇಕಂತಿದ್ರೆ ಆ ಫೋಲ್ಡರ್ ಹೆಸರನ್ನು ಹಾಕಿ ಇಲ್ಲಿ ಸೇವ್ ಹೊಡೆದ್ರೆ ಅದು ಸೇವ್ ಆಗುತ್ತೆ. ಇದೇ ರೀತಿಯಾಗಿ ಪ್ರಿಂಟನ್ನು ಕೂಡ ಕೊಡ್ಬೋದು. ಈಗ ನೋಡಿ, PPTಯನ್ನು ಪ್ರಿಂಟಾಗಿ ಕೊಟ್ಟಾಗ ಈ ರೀತಿ ಬರುತ್ತೆ. ಇಲ್ಲಿ ನಿಮ್ಮ ಯಾವುದೇ ಒಂದು ಪ್ರಿಂಟರ್ ನಿಮಗೆ ಲ್ಯಾಪ್ಟಾಪ್ ಅಥವಾ ಕಂಪ್ಯೂಟರ್ ಮುಖಾಂತರ ಜಾಯಿನ್ ಇದ್ದರೆ ಆ ಪ್ರಿಂಟರ್ ಹೆಸರು ತೋರಿಸುತ್ತೆ ನಿಮಗಿಲ್ಲಿ. ಅಥವಾ ಆ ಪ್ರಿಂಟನ್ನು ನೀವು PDF ಕನ್ವರ್ಟ್ ಮಾಡ್ಕೋಬೋದು, ಮೈಕ್ರೋಸಾಫ್ಟ್ ಪ್ರಿಂಟ್ ಟು PDF. ಈ ರೀತಿ ಮಾಡಿ ಪ್ರಿಂಟನ್ನು ಕೊಟ್ಟಿದಾಗ ಆ ಫೈಲು ಸೇವ್ ಆಗುತ್ತೆ. ರೈಟ್, ನನಗೀಗ ಇಲ್ಲಿ ಸ್ಟಡಿ ಕರ್ನಾಟಕ ಅಂತಿದೆ, ಅದರಲ್ಲಿ ಸೋಷಿಯಾಲಜಿ ಇದೆ. ಅಥವಾ ಸ್ಟಡಿ ಕರ್ನಾಟಕದಲ್ಲಿ ಇಲ್ಲೊಂದು ಹೊಸ ಫೋಲ್ಡರ್ ಮಾಡಿ ಇಲ್ಲೊಂದು ಡೆಮೋ ಕಂಪ್ಯೂಟರ್ ಕ್ಲಾಸ್ ಅಂತ ಹೆಸರು ಕೊಡ್ತೀನಿ. ರೈಟ್, ಈಗ ಇದನ್ನು ಸೇವ್ ಮಾಡ್ಬೋದು. ನೆಕ್ಸ್ಟ್ ಫೈಲ್ನಲ್ಲಿ ಮತ್ತೇನೆಲ್ಲ ಆಪ್ಷನ್ ಇದೆ ನೋಡೋಣ. ಫೈಲ್ನಲ್ಲಿ ಪ್ರಿಂಟ್ ಇದೆ, ಅದಾದಮೇಲೆ ಎಕ್ಸ್ಪೋರ್ಟ್ ಅಂತ ಆಪ್ಷನ್ ಇದೆ. ಮೆಜಾರಿಟಿಯಾಗಿ ಇದರ ಮೇಲೆ ಕ್ವಶನ್ ಕೇಳೋದಿಲ್ಲ, ಯಾಕಂದರೆ ಎಕ್ಸ್ಪೋರ್ಟ್ ಅಂದರೆ ಏನಾಗುತ್ತೆ, ಎಲ್ಲ ಮೆಜಾರಿಟಿ ಆರ್ಗನೈಸೇಷನಲ್ಲಿ ಯೂಸ್ ಮಾಡ್ತಾರೆ. ಒಂದು ಫೈಲನ್ನು ಸೇವ್ ಮಾಡಿದ ಮೇಲೆ ನೀವು ಅದನ್ನು ಬೇರೆ ಯಾವುದಾದ್ರೂ ಒಂದು ಡಿವೈಸ್ಗೆ ಕಳಿಸ್ಲಿಕ್ಕೆ ಅಥವಾ ನಿಮ್ಮ ಲೋಕಲ್ ಡೆಸ್ಕ್ಟಾಪ್ ಅಥವಾ ಲ್ಯಾಪ್ಟಾಪ್ನಲ್ಲಿ ಸೇವ್ ಮಾಡಲಿಕ್ಕೆ ಎಕ್ಸ್ಪೋರ್ಟ್ ಮಾಡ್ಬೋದು. ಹಾಗೂ ಕ್ಲೋಸ್ ಎಂಬ ಆಪ್ಷನ್ ಇದೆ. ಇದನ್ನು ಹೊರತುಪಡಿಸಿ ನಿಮಗೆ ಫೈಲ್ನಲ್ಲಿ ಮತ್ತೆ ಯಾವುದೇ ಆದ ಕ್ವಶನನ್ನು ಕೇಳೋದಿಲ್ಲ. ನೆಕ್ಸ್ಟ್ ಬಂದುಬಿಟ್ಟು ಹೋಮ್. ಈಗ ನೀವು ಹೋಮ್ನಲ್ಲಿ ನೋಡ್ಬೋದು ಹಲವಾರು ಆಪ್ಷನ್ಗಳಿವೆ. ಇಲ್ಲಿ ನೀವು ನೋಡ್ಬೋದು ಕ್ಲಿಪ್ ಬೋರ್ಡ್ ಅಂತಿದೆ. ಕ್ಲಿಪ್ ಬೋರ್ಡ್ನಲ್ಲಿ ಪೇಸ್ಟ್ ಇದೆ, ಕಟ್ ಇದೆ, ಕಾಪಿ ಇದೆ, ಫಾರ್ಮ್ಯಾಟ್ ಪೇಂಟರ್ ಇದೆ. ಅದಾದಮೇಲೆ ಸ್ಲೈಡ್ಸ್ ಅಂತ ಬರುತ್ತೆ. ಈ ಸ್ಲೈಡ್ಸ್ ಟ್ಯಾಬ್ನಲ್ಲಿ ನ್ಯೂ ಸ್ಲೈಡ್ ಇದೆ, ಲೇಔಟ್ ಇದೆ, ರೀಸೆಟ್ಟು, ಸೆಕ್ಷನ್ ಇದೆ. ಸೆಕ್ಷನ್ ಅಂದ್ರೇನು ಇದನ್ನು ಫುಲ್ ಡೀಟೇಲಾಗಿ ಮತ್ತೆ ಮುಂದಿನ ಕ್ಲಾಸ್ನಲ್ಲಿ ಹೇಳ್ತೀನಿ. ಅದಾದಮೇಲೆ ಹೋಮ್ನಲ್ಲಿ ಫಾಂಟ್ ಅಂತಿದೆ, ನೀವು ನೋಡ್ಬೋದು. ಫಾಂಟ್ನಲ್ಲಿ ಹಲವಾರು ಫಾಂಟ್ಗಳಿರುತ್ತೆ. ಇಲ್ಲಿ ನೋಡ್ಬೋದು ನೀವು ಹಲವಾರು ಫಾಂಟ್ಗಳಿವೆ. ಅದಾದಮೇಲೆ ಮೆಜಾರಿಟಿಯಾಗಿ KEAನಲ್ಲಿ ಈ ರೀತಿಯಾದ ಕ್ವಶನ್ಗಳನ್ನು ಕೇಳ್ತಾರೆ. ಫಾಂಟ್ ಸೈಜ್ ನೀವು ಮ್ಯಾಕ್ಸಿಮಮ್ ಆಗಿ ಎಷ್ಟು ಫಾಂಟ್ ಸೈಜನ್ನು ಇಡ್ಬೋದು ಎಂದು ಕೇಳ್ತಾರೆ. ಇದರ ಪ್ರಕಾರ ನೋಡಿ, ಮ್ಯಾಕ್ಸಿಮಮ್ ಆಗಿ 96 ಸೈಜ್ ಇಡ್ಬೋದು. ಈಗ ಒಂದು ವೇಳೆ ತಿಳ್ಕೊಳ್ಳಿ, ನಾನು ಈಗ ಸ್ಟಡಿ ಅಂತ ಇದೆ, ಸ್ಟಡಿಯನ್ನು ಸೆಲೆಕ್ಟ್ ಮಾಡ್ತೀನಿ. ಇದನ್ನು ನಾನು ಫಾಂಟ್ ಸೈಜು 96 ಇಟ್ಟೆ ಅಂದರೆ ಇದು ನೋಡಿ ಈ ರೀತಿ ದೊಡ್ಡದಾಗಿ ಬರುತ್ತೆ. ಸೊ ಎಕ್ಸಾಮಿನೇಷನಲ್ಲಿ ಈಗ ನಿಮಗೆ ಕ್ವಶನ್ ಬಂತು ಅಂತ ಅಂದ್ಕೊಳ್ಳಿ, ಮೈಕ್ರೋಸಾಫ್ಟ್ ಪವರ್ ಪಾಯಿಂಟ್ನಲ್ಲಿ ನೀವು ಒಂದು ಶಬ್ದ ಅಥವಾ ಒಂದು ಅಕ್ಷರವನ್ನು ಮ್ಯಾಕ್ಸಿಮಮ್ ಫಾಂಟ್ ಸೈಜ್ ಎಷ್ಟು ಇಡಬಹುದು ಎಂದು ಕೇಳಿದ್ದಲ್ಲಿ ನೆನಪಿಟ್ಕೊಳ್ಳಿ, ಮ್ಯಾಕ್ಸಿಮಮ್ ಫಾಂಟ್ ಸೈಜ್ ಬಂದುಬಿಟ್ಟು ಎಷ್ಟಿದೆ, 96. ಇದು ನೆನಪಿಟ್ಕೊಳ್ಳಿ. ಈ ರೀತಿಯಾದ ಫ್ಯಾಕ್ಚುಯಲ್ ಕ್ವಶನ್ ಕೇಳ್ತಾರೆ. ಸೊ ದಯಮಾಡಿ ಇದನ್ನು ಫ್ಯಾಕ್ಟ್ಸ್ಗಳನ್ನು ಬಯಟ್ ಹಾಕಿ. ಈ ರೀತಿ ಇದರ ಶಾರ್ಟ್ಕಟ್ಸ್ ಆಗಲಿ, ಇದರ PDF ಆಗಲಿ ಟೆಲಿಗ್ರಾಮ್ನಲ್ಲಿ ಶೇರ್ ಮಾಡಿರ್ತೇನೆ. ಯಾರೆಲ್ಲ ಹೊಸದಾಗಿದ್ದೀರ ನೀವು ಟೆಲಿಗ್ರಾಮ್ನ ಜಾಯ್ನ್ ಆಗ್ಬೋದು, ಈ ವಿಡಿಯೋದ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೇನೆ. ನೆಕ್ಸ್ಟ್ ಈಗ ಹೋಮ್ನಲ್ಲಿ ನೋಡಿ, ಸ್ಟಡಿ ಅಂತ ನೋಡ್ತಾ ಇದ್ವಿ. ಈ ಸ್ಟಡಿ ಒಂದು ವೇಳೆ ನಾನು ಸ್ಟಡಿ ಸೆಲೆಕ್ಟ್ ಮಾಡಿದ ಮೇಲೆ ಹೋಮ್ನಲ್ಲಿ ಕ್ಲಿಪ್ ಬೋರ್ಡ್ ಮೇಲೆ ನೀವು ಅಬ್ಸರ್ವ್ ಮಾಡ್ಬೋದು. ಕಟ್ ಅನ್ನೋ ಆಪ್ಷನ್ ಎನೇಬಲ್ ಆಗಿದೆ, ಕಾಪಿ ಇದೆ, ಫಾರ್ಮ್ಯಾಟ್ ಪೇಂಟರ್ ಇದೆ. ಈಗ ಕಾಪಿನಲ್ಲಿ ಮತ್ತೆ ಡ್ರಾಪ್ ಡೌನ್ ಇದೆ, ಒಂದು ಕಾಪಿ ಆಗುತ್ತೆ, ಒಂದು ಡೂಪ್ಲಿಕೇಟ್ ಎಂಬ ಆಪ್ಷನ್ ಇದೆ. ಈಗ ನೀವು ನೋಡ್ಬೋದು ಕಾಪಿ ಆಪ್ಷನ್ಗಾಗಿ Ctrl+C ಅನ್ನು ಒತ್ತಬಹುದಾಗುತ್ತೆ. ರೈಟ್, ಈಗ ಒಂದು ವೇಳೆ ಕಾಪಿ ಅಂತ ಹೊಡೆದಂದರೆ ಕಾಪಿ ಆಯಿತು. ನೆಕ್ಸ್ಟ್ ಈಗ ನಾವು ಹೊಸ ಸ್ಲೈಡನ್ನು ಓಪನ್ ಮಾಡಬೇಕು. ಇದರಲ್ಲಿ ಹೊಸ ಮತ್ತೊಂದು ಪೇಜ್ ಬೇಕಾಗಿದೆ ನನಗೆ. ಅದಕ್ಕಾಗಿ ಶಾರ್ಟ್ಕಟ್ ಕೀ ಏನು ಬರುತ್ತೆ ಅಂದರೆ Ctrl+M ಬರುತ್ತೆ. ಈ Ctrl+M ಅನ್ನು ಒತ್ತಿದೆ. ನಾವು ಅಲ್ಲಿ ಕಾಪಿ ಮಾಡಿದ್ವಲ್ಲ, ಈಗ ಹೋಮ್ನಲ್ಲಿ
ಕ್ಲಿಪ್ ಬೋರ್ಡ್ನಲ್ಲಿ ಇಲ್ಲಿ ನೋಡಿ ಪೇಸ್ಟ್ ಅಂತ ಆಪ್ಷನ್ ಇದೆ. ಈ ಪೇಸ್ಟ್ ಆಪ್ಷನ್ ಮೇಲೆ ನಾವು ಎನೇಬಲ್ ಮಾಡ್ಬೋದು, ರೈಟ್. ಈಗ ಪೇಸ್ಟ್ ಅಂತ ಕ್ಲಿಕ್ ಮಾಡಿದಂದರೆ ಅಲ್ಲಿ ಏನು ಸ್ಟಡಿ ಕಾಪಿ ಆಗಿರುತ್ತೆ ಅದೇ ರೀತಿಯಾಗಿ ಇಲ್ಲಿ ಬರುತ್ತೆ. ಇದೇ ಪೇಸ್ಟ್ನಲ್ಲಿ ನೀವು ನೋಡ್ಬೋದು ಮತ್ತೊಂದು ಆಪ್ಷನ್ ಇದೆ, ಇಲ್ಲಿ ನೋಡಿ ಪೇಸ್ಟ್ ಹಲವಾರು ಆಪ್ಷನ್ಗಳಿವೆ ಇಲ್ಲಿ. ಒಂದು ಯೂಸ್ ಡೆಸ್ಟಿನೇಷನ್ ಥೀಮ್, ಅಂದರೆ ನೀವು ಎಲ್ಲಿ ಪೇಸ್ಟ್ ಮಾಡ್ತಿರ್ತೀರಲ್ಲ ಇದರ ಫಾರ್ಮ್ಯಾಟ್ ಮುಖಾಂತರ, ಈಗ ನೋಡಿ ಇಲ್ಲಿ ಸ್ಟಡಿ ಅಕ್ಷರಿನ ಸೈಜು ಅತಿ ದೊಡ್ಡದಾಗಿದೆ, ರೈಟ್. ಇದು 96 ಆಗಿದೆ. ಆದರೆ ಇಲ್ಲಿನ ಅಕ್ಷರ ಸೈಜ್ ಎಷ್ಟಿದೆ? 28 ಇದೆ. ಇಲ್ಲಿ ನೀವು ನೋಡ್ಬೋದು, ಅಬ್ಸರ್ವ್ ಮಾಡ್ಬೋದು, 28 ಇದೆ. ಒಂದು ವೇಳೆ ನಾನು ಕೇವಲ ಕಂಟ್ರೋಲ್ ವಿ ಅಂತ ಒತ್ತಿದೆ ಅಂತ ಅಂದ್ಕೊಳ್ಳಿ, ಪೇಸ್ಟಿನ ಶಾರ್ಟ್ಕಟ್ ಅದು. ಕಂಟ್ರೋಲ್ ವಿ ಒತ್ತಿದಾಗ 28 ಸೈಜಿನ ಸ್ಟಡಿ ಮಾತ್ರ ಕಾಪಿ ಆಗುತ್ತೆ. ಅದೇ ಒಂದು ವೇಳೆ ನನಗೆ ಸ್ಟಡಿ ಏನು 96 ಸೈಜ್ ಇದೆಯಲ್ಲ ಅಕ್ಷರಿನ ಸೈಜು, ಅದೇ ರೀತಿ ನನಗೆ ಇಲ್ಲಿ ಬೇಕಾಗಿದ್ದಲ್ಲಿ ಈ ಸ್ಲೈಡ್ನಲ್ಲಿ ಬೇಕಾದರೆ ನಾನು ಏನು ಮಾಡಬೇಕಂದ್ರೆ ಹೋಮ್ನಲ್ಲಿ ಹೋಗಿ ಕ್ಲಿಪ್ ಬೋರ್ಡ್ ಮೇಲೆ ಪೇಸ್ಟ್ ಆಪ್ಷನ್ನಲ್ಲಿ ಹಲವಾರು ಆಪ್ಷನ್ಗಳಿದೆ, ಇಲ್ಲಿ ನೋಡಬಹುದು ಯೂಸ್ ಡೆಸ್ಟಿನೇಷನ್ ಥೀಮ್, ಇದೇ ರೀತಿ ಥೀಮ್ ಬರುತ್ತೆ, ಅದು 28 ಆಗುತ್ತೆ. ಒಂದು ವೇಳೆ ಕೀಪ್ ಸೋರ್ಸ್ ಫಾರ್ಮ್ಯಾಟಿಂಗ್ ಅಂದರೆ ಅಲ್ಲಿ ಏನು 96 ಸೈಜ್ ಇತ್ತು ಅದೇ ಸೈಜ್ ನನಗೆ ಇಲ್ಲಿ ಬೇಕಾಗಿದ್ದಲ್ಲಿ ಇದ್ರ ಮೇಲೆ ನಾನು ಕ್ಲಿಕ್ ಮಾಡ್ಬೋದು. ಈಗ ನೀವು ಅಬ್ಸರ್ವ್ ಮಾಡ್ಬೋದು ಸ್ಟಡಿ ಎಂಬ ಅಕ್ಷರ 96 ಸೈಜ್, ಇಲ್ಲಿ ಏನು ಸೈಜ್ ಇರ್ತಲ್ಲ ಅದೇ ಸೈಜು ಇಲ್ಲಿ ಪೇಸ್ಟ್ ಆಗಿದೆ. ಇದು ಎರಡನೇ ಪೇಸ್ಟ್ ಆಪ್ಷನು. ಇನ್ನು ನೀವು ಮೂರನೇ ಆಪ್ಷನ್ ನೋಡ್ಬೋದು, ಇಲ್ಲಿ ನೋಡ್ಬೋದು ಪಿಕ್ಚರ್ ಯು ಅಂದರೆ ಏನಾಗುತ್ತೆ, ಒಂದು ನಿಮಿಷ ಪ್ರಾಕ್ಟಿಕಲಾಗಿ ನೋಡುವ. ಒಂದು ವೇಳೆ ನಾವು ಇದೇ ರೀತಿಯ ಇಲ್ಲಿ ಕ್ಲಿಕ್ ಮಾಡಿದಾಗ ಇದು ನೋಡ್ಬೋದು, ಇದು ಒಂದು ಇಮೇಜ್ ಆಗಿ ಕನ್ವರ್ಟ್ ಆಗಿದೆ, ರೈಟ್. ಇದು ಅಕ್ಷರ ಅಲ್ಲ, ಇದು ಕಂಪ್ಲೀಟ್ ಇಮೇಜ್ ಆಗಿ ಕನ್ವರ್ಟ್ ಆಗಿದೆ. ಯಾವುದೇ ಆದ ಒಂದು ಅಕ್ಷರವನ್ನು ನೀವು ಕಾಪಿ ಮಾಡಿ ಅದನ್ನು ಇಮೇಜ್ ಮುಖಾಂತರ ನೀವು ಮತ್ತೊಂದು ಸ್ಲೈಡಿಗೆ ಪೇಸ್ಟ್ ಮಾಡಬೇಕಾಗಿದ್ದಲ್ಲಿ ಪೇಸ್ಟ್ ಆಪ್ಷನಿನ ಮೇಲೆ ಹೋಗಿ ಅಲ್ಲಿ ಥರ್ಡ್ ಆಪ್ಷನ್ ಇದೆ ನೋಡಿ, ಪಿಕ್ಚರ್ ಅಂತ ಬರುತ್ತೆ, ಅದು ಯು ಅಂತಿರುತ್ತೆ ಅಕ್ಷರ. ಇದಕ್ಕೆ ಪಿಕ್ಚರನ್ನು ನೀವು ಇದು ಪೇಸ್ಟ್ ಮಾಡ್ಬೋದು. ಇದಕ್ಕೆ ಶಾರ್ಟ್ಕಟ್ ಕೀ ಯಾವ ರೀತಿ ಬರುತ್ತೆ ಅದನ್ನು ಹೇಳ್ತೀನಿ ನೋಡಿ. ನೋಡಿ ಈಗ ನೀವು ಇಲ್ಲಿ ಸ್ಟಡಿಯನ್ನು ಕಾಪಿ ಮಾಡಿದ್ದೀರಾ, ರೈಟ್. ಇದಕ್ಕೆ ಶಾರ್ಟ್ಕಟ್ ಕೀ ಇವರೇ ಕೊಟ್ಟಿರ್ತಾರೆ, ಪ್ರತಿಯೊಂದಕ್ಕೂ ಶಾರ್ಟ್ಕಟ್ ಕೀ ಇವರೇ ಕೊಡ್ತಾರೆ. ಇಲ್ಲಿ ಬ್ರ್ಯಾಕೆಟ್ನಲ್ಲಿ ನೀವು ನೋಡ್ಬೋದು ಯು ಅಂತ ಬರ್ತಾ ಇದೆ. ಅದರ ಅರ್ಥ ಕಂಟ್ರೋಲ್ ಯು ಅಂತ ಒತ್ತಿದಾಗ ಇದನ್ನು ಕಂಟ್ರೋಲ್ ಸಿ ಕಾಪಿ ಮಾಡಿದ್ವಿ. ಇಲ್ಲ, ಕಂಟ್ರೋಲ್ ಯು ವರ್ಕ್ ಆಗೋದಿಲ್ಲ ಇದಕ್ಕೆ, ಅದಕ್ಕಾಗಿ ನಾವು ಪ್ರಾಕ್ಟಿಕಲ್ ಮಾಡ್ತಾ ಇದ್ದೀವಿ. ಪ್ರಾಕ್ಟಿಕಲ್ ಮಾಡಿದಾಗ ಎಕ್ಸಾಮಿನೇಷನಲ್ಲಿ ತುಂಬ ಯೂಸ್ ಆಗುತ್ತೆ. ನೀವು ನೋಡ್ಬೋದು, ನೀವು ಒಂದು ವೇಳೆ ಯಾವುದೇ ಆದ ಒಂದು ಅಕ್ಷರವನ್ನು ಶಬ್ದವನ್ನು ಕಾಪಿ ಮಾಡಿದಾಗ ಅದನ್ನು ಪೇಸ್ಟ್ ಮಾಡಿ ಆ್ಯಸ್ ಎನ್ ಇಮೇಜ್ ಪಿಕ್ಚರ್ ಆಗಿ ಪೇಸ್ಟ್ ಮಾಡಲಿಕ್ಕೆ ಏನು ಮಾಡಬೇಕಂದ್ರೆ ಹೋಮ್ನಲ್ಲಿ ಹೋಗಿ ಕ್ಲಿಪ್ ಬೋರ್ಡ್ ಮೇಲೆ ಕ್ಲಿಕ್ ಮಾಡಿ, ಕ್ಲಿಪ್ ಬೋರ್ಡ್ನಲ್ಲಿ ಪೇಸ್ಟ್ ಆಪ್ಷನ್ ಇದೆ, ಪೇಸ್ಟಲ್ಲಿ ಪಿಕ್ಚರ್ ಎಂಬ ಆಪ್ಷನ್ನಿನ ಒಂದು ಐಕಾನ್ ಇರುತ್ತೆ, ಅದರ ಮೇಲೆ ನೀವು ಕ್ಲಿಕ್ ಮಾಡಬೇಕು. ಸೊ ಇಟ್ಸ್ ಯು, ಪಿಕ್ಚರ್ ಅಂದರೆ ಯು ಬರುತ್ತೆ. ಇದು ನೋಡಿ ಈ ರೀತಿಯಾಗಿ ಪೇಸ್ಟ್ ಆಗಿರುತ್ತೆ. ನೆಕ್ಸ್ಟ್ ಇದರಲ್ಲಿ ಮತ್ತೊಂದು ಆಪ್ಷನ್ ಇದೆ, ನೀವು ನೋಡ್ಬೋದು ಕೀಪ್ ಟೆಕ್ಸ್ಟ್ ಓನ್ಲಿ. ಅದರ ಅರ್ಥ ಈಗ ಯಾವುದೇ ಆದ ಒಂದು ಇಮೇಜ್ ಇರುತ್ತೆ, ಅದರೊಂದಿಗೆ ಅಕ್ಷರಗಳಿರುತ್ತೆ. ನೀವು ಒಂದು ವೇಳೆ ಆ ಎಲ್ಲವನ್ನು ಕಾಪಿ ಮಾಡಿದಾಗ ನಾನು ಕೇವಲ ಅದರಲ್ಲಿನ ಟೆಕ್ಸ್ಟ್ ಮಾತ್ರ ಬೇಕು ಎಂದು ಇದ್ದಾಗ ನೀವೇನು ಮಾಡಬೇಕು, ಪೇಸ್ಟ್ ಆಪ್ಷನ್ ಮೇಲೆ ಹೋಗಿ ಇಲ್ಲಿ ಕೀಪ್ ಟೆಕ್ಸ್ಟ್ ಓನ್ಲಿ ಅದನ್ನು ಮಾತ್ರ ಹಾಕಿದಾಗ ಇಲ್ಲಿ ನೋಡಿ ಕೀಪ್ ಟೆಕ್ಸ್ಟ್ ಅಂದರೆ ಏನಾಯಿತು, ಇಲ್ಲಿ ನೋಡಿ ಇಲ್ಲಿ ರೆಡ್ ಕಲರ್ ಇದೆ, ರೈಟ್. ರೆಡ್ ಕಲರ್ ಇದೆ, ಆದರೆ ನಾವು ಇಲ್ಲಿ ಪೇಸ್ಟ್ ಮಾಡಿದಾಗ ರೆಡ್ ಬರ್ತಾ ಇಲ್ಲ. ಯಾಕೆ? ನಾವು ಕೇವಲ ಟೆಕ್ಸ್ಟ್ ಓನ್ಲಿ ಆಪ್ಷನನ್ನು ಸೆಲೆಕ್ಟ್ ಮಾಡಿದ್ದೇವೆ. ಅದಕ್ಕಾಗಿ ಸ್ಟಡಿ ಮಾತ್ರ ಕಾಪಿ ಆಗಿದೆ ಹೊರತು ಇದು ರೆಡ್ ಕಲರ್ ಕಾಪಿ ಆಗಿಲ್ಲ. ಹಾಗೂ 96 ಏನು ಫಾಂಟ್ ಸೈಜ್ ಇದೆ ಅದು ಕೂಡ ಕಾಪಿ ಆಗಿಲ್ಲ. ಸೊ ಈ ವಿಡಿಯೋದಲ್ಲಿ ನಾವೇನು ನೋಡಿದ್ವಿ, ಮೊದಲಿಗೆ ಫೈಲನ್ನು ನೋಡಿದ್ವಿ. ಫೈಲ್ನಲ್ಲಿ ಯಾವೆಲ್ಲ ಆಪ್ಷನ್ ಬರುತ್ತೆ ಅದನ್ನು ಕೂಡ ನೋಡಿದ್ವಿ. ಅದಾದಮೇಲೆ ಹೋಮ್ ಮೇನಲ್ಲಿ ಕ್ಲಿಪ್ ಬೋರ್ಡ್ನಲ್ಲಿ ಪೇಸ್ಟ್ ಆಪ್ಷನನ್ನು ಕಂಪ್ಲೀಟ್ 4 ಡೀಟೇಲ್ ಆಗಿ ನೋಡಿದ್ವಿ. ಮೊದಲನೇದು ಡೆಸ್ಟಿನೇಷನ್ ಥೀಮ್, ಅಂದರೆ ಇದೇ ಆದ ಒಂದು ಸ್ಲೈಡ್ನಲ್ಲಿ ಯಾವ ಅಕ್ಷರದ ಸೈಜ್ ಇರುತ್ತೆ ಅದೇ ಅಕ್ಷರ ಸೈಜ್ ಇರಬೇಕು, ಅದೇ ಫಾಂಟ್ ಸೈಜ್ ಇರಬೇಕು, ಅದೇ ರೀತಿಯಾದ ಅಕ್ಷರಗಳು ನನಗೆ ಬರಬೇಕು. ಯಾವುದೇ ಆದ ನಾನು ಅಕ್ಷರ ಕಾಪಿ ಮಾಡಿದರೂ ಕೂಡ ಈ ಡೆಸ್ಟಿನೇಷನ್ನಲ್ಲಿ ಅಂದರೆ ಈ ಫೈನಲ್ ನಾ ಎಲ್ಲಿ ಪೇಸ್ಟ್ ಮಾಡ್ತಾ ಇದ್ದೀನಿ ಅಲ್ಲಿ ಯಾವ ರೀತಿ ಇದೆ ಅದೇ ರೀತಿ ನನಗೆ ಪೇಸ್ಟ್ ಆಗಬೇಕು ಅನ್ನೋ ಆಪ್ಷನ್ ಬೇಕಾಗಿದ್ದಲ್ಲಿ ಪೇಸ್ಟ್ ಆಪ್ಷನ್ನಲ್ಲಿ ಹೋಗಿ ಮೊದಲನೇ ಆಪ್ಷನ್ ಸೆಲೆಕ್ಟ್ ಮಾಡಬೇಕು. ಅದಕ್ಕೆ ಶಾರ್ಟ್ಕಟ್ ಬಂದು ಎಚ್ ಇದೆ, ನೀವು ನೋಡ್ಬೋದು ಡೆಸ್ಟಿನೇಷನ್ ಥೀಮ್ ಎಚ್ ಬರುತ್ತೆ. ನೆಕ್ಸ್ಟ್ ಬಂದು ಸ್ಟಡಿ ಅಂದರೆ ಕೀಪ್ ಸೋರ್ಸ್ ಫಾರ್ಮ್ಯಾಟಿಂಗ್. ನಾ ಯಾವ ರೀತಿ 96 ಫಾಂಟ್ ಸೈಜ್ ಕಾಪಿ ಮಾಡಿದ್ದೆ ನಂಗೆ ಅದೇ ರೀತಿ ಇಲ್ಲಿ ಪೇಸ್ಟ್ ಆಗಬೇಕಂದಿದ್ದಲ್ಲಿ ಕೀಪ್ ಸೋರ್ಸ್ ಫಾರ್ಮ್ಯಾಟಿಂಗ್ ಅದರ ಮೇಲೆ ಕ್ಲಿಕ್ ಮಾಡಿ. ಇದರ ಶಾರ್ಟ್ಕಟ್ ಕೀ ಬಂದು ಕೆ ಆಗಿರುತ್ತೆ. ಇವೆಲ್ಲ ಶಾರ್ಟ್ಕಟ್ ಕೀಯನ್ನು ನೀವು ಬರ್ಕೋಬೇಕಾಗುತ್ತೆ. ದಯಮಾಡಿ ಇವೆಲ್ಲ ನೋಟ್ಸನ್ನು ಮಾಡ್ಕೊಳ್ಳಿ, ಯಾಕಂದರೆ ಎಕ್ಸಾಮಿನೇಷನಲ್ಲಿ ಇದೇ ರೀತಿಯಾದ ಕ್ವಶನ್ಗಳನ್ನು ಕೇಳ್ತಾರೆ. ಪೇಸ್ಟ್ ಆಪ್ಷನಲ್ಲಿ ಮೂರನೇ ಆಪ್ಷನ್ ಬಂದು ಪಿಕ್ಚರ್ ಇದೆ. ನೀವು ಯಾವುದೇ ಆದ ಒಂದು ಟೆಕ್ಸ್ಟನ್ನು ಕಾಪಿ ಮಾಡಿದಾಗ ಅದನ್ನು ಪಿಕ್ಚರ್ಗೆ ಕನ್ವರ್ಟ್ ಮಾಡಬೇಕಾದ್ರೆ ಯು ಎಂಬ ಶಾರ್ಟ್ಕಟ್ ಇದೆ. ನೆಕ್ಸ್ಟ್ ಅದಾದಮೇಲೆ ಕೀಪ್ ಟೆಕ್ಸ್ಟ್ ಓನ್ಲಿ, ಕೇವಲ ಟೆಕ್ಸ್ಟನ್ನು ಕೊಡಿ.
ನನಗೆ ಯಾವುದೇ ಆದ ಕಲರ್ ಬೇಡ, ಫಾರ್ಮ್ಯಾಟ್ ಬೇಡ, ಥೀಮ್ ಬೇಡ ಅಂತ ಇದ್ದಲ್ಲಿ ನೀವು ಟೆಕ್ಸ್ಟ್ ಓನ್ಲಿ ಸೆಲೆಕ್ಟ್ ಮಾಡುವುದು, ಅದು ಟಿ ಆಗಿರುತ್ತೆ. ಸೊ ಇನ್ನು ಮುಂದಿನ ವಿಡಿಯೋದಲ್ಲಿ, ಇನ್ನು ಮುಂಬರೋ ಪ್ರತಿಯೊಂದು ವಿಡಿಯೋದಲ್ಲಿ ನಾವು ಇದೇ ರೀತಿಯಾಗಿ ಪ್ರಾಕ್ಟಿಕಲನ್ನು ಮಾಡ್ತಾ ಹೋಗ್ತೀವಿ. ಇದರ ಮುಖಾಂತರ ನೀವು ಕಂಪ್ಯೂಟರನ್ನು ಅಂದರೆ ಕಂಪ್ಯೂಟರ್ ಮೇಲೆ ಬರ್ತಕ್ಕಂಥ ಪ್ರತಿಯೊಂದು ಕ್ವಶನನ್ನು ಈಸಿಯಾಗಿ ಟಿಕ್ ಮಾಡ್ಬೋದು. ಯಾಕಂದರೆ ಈ ಪ್ರಾಕ್ಟಿಕಲ್ ಏನು ಕ್ಲಾಸ್ ಇರುತ್ತಲ್ಲ ಅದರ ಮುಖಾಂತರ ನೀವು ಭಾಳ ಈಸಿಯಾಗಿ ಅರ್ಥ ಮಾಡ್ಕೋಬೋದು. ದಿಸ್ ವಿಲ್ ಬಿ ವೆರಿ ಮಚ್ ಈಸಿ ಫಾರ್ ಯು ಟು ಅಂಡರ್ಸ್ಟ್ಯಾಂಡ್ ಈಚ್ ಆ್ಯಂಡ್ ಎವ್ರಿ ಶಾರ್ಟ್ಕಟ್. ಈಗ ನೀವು ನೋಡ್ಬೋದು, ಯಾವುದೇ ಆದ ನೀವು ಒಂದು ಬುಕ್ಕನ್ನು ತೆಗೆದುಕೊಂಡು ಓದಿದಾಗ ಇಷ್ಟು ಈಸಿಯಾಗಿ ಅರ್ಥ ಆಗೋದಿಲ್ಲ. ಯಾಕಂದರೆ ಈಗ ಸ್ಟಡಿ ನಾನು ಕಾಪಿ ಮಾಡಿದೆ, ಸ್ಟಡಿ ಕಾಪಿ ಮಾಡಿದಾಗ ಒಂದು ಅಕ್ಷರವನ್ನು ನಾನು ಪಿಕ್ಚರಾಗಿ ಯಾವ ರೀತಿ ಕನ್ವರ್ಟ್ ಮಾಡಬೇಕು ಅದು ನಮಗೆ ಗೊತ್ತಾಗೋದಿಲ್ಲ, ಓದಿದ್ರೂ ಕೂಡ ಗೊತ್ತಾಗೋದಿಲ್ಲ. ಈ ರೀತಿ ಪ್ರಾಕ್ಟಿಕಲ್ ಮಾಡಿದಾಗ ಅದು ತುಂಬ ಸರಳವಾಗಿ ಈಸಿಯಾಗಿ ಗೊತ್ತಾಗಿರುತ್ತೆ. ಹೋಪ್ ಯು ಲೈಕ್ ದಿಸ್ ವಿಡಿಯೋ. ಇದೇ ವಿಡಿಯೋ ಸೀರೀಸನ್ನು ನಾವು ಕಂಟಿನ್ಯೂ ಮಾಡ್ತೀವಿ. ಯಾರಿಗೆಲ್ಲ ಇಷ್ಟ ಆಗುತ್ತೆ ನೀವು ಒಂದು ಸ್ಮಾಲ್ ಅಮೌಂಟ್ ಆಫ್ ಫೀಸನ್ನು ಕೊಟ್ಟು ಈ ಕೋರ್ಸನ್ನು ಜಾಯ್ನ್ ಆಗ್ಬೋದು. ಇದರಲ್ಲಿ ಮ್ಯಾಕ್ಸಿಮಮ್ ಆಗಿ 10 ರಿಂದ 15 ವಿಡಿಯೋಗಳಲ್ಲಿ ನಿಮ್ಮ ಕಂಪ್ಯೂಟರ್ ಕಂಪ್ಲೀಟ್ ಕ್ಲಾಸನ್ನು ಕವರ್ ಮಾಡಲಾಗುತ್ತೆ. ಇದರಲ್ಲಿ ನಿಮಗೆ ಏನೇನು ಹೇಳ್ಕೊಡ್ತೀವಿ ಅಂದರೆ, ಒಂದು ಮೈಕ್ರೋಸಾಫ್ಟ್, ಪವರ್ ಪಾಯಿಂಟ್, ವರ್ಲ್ಡ್ ಇರುತ್ತೆ, ಹಾಗೂ ಎಕ್ಸೆಲ್, ಇವೆಲ್ಲ 3 ಥರನ ಪ್ರಾಕ್ಟಿಕಲ್ ಇರುತ್ತೆ. ಅದರೊಂದಿಗೆ ಇಮೇಲ್ ಬೇಸಿಕ್ಸ್ ಇರುತ್ತೆ, ನೆಟ್ವರ್ಕಿಂಗ್ ಬೇಸಿಕ್ಸ್ ಇರುತ್ತೆ. ನೆಟ್ವರ್ಕಿಂಗ್ ಮೇಲೆ ಯಾವ ರೀತಿಯಾದ ಕ್ವಶನ್ಸ್ಗಳನ್ನು ಕೇಳ್ತಾರೆ ಆ ರೀತಿಯಾದ ಕ್ವಶನ್ಸ್ಗಳನ್ನು ಫ್ರೇಮ್ ಮಾಡಿ ನಿಮಗೆ ಅದನ್ನು ಕೊಡಲಾಗುವುದು. ಇದರೊಂದಿಗೆ PDF ಅನ್ನು ಪ್ರೊವೈಡ್ ಮಾಡ್ತೀವಿ. ಅದರ ಜೊತೆಗೆ ನಿಮಗೆ ಒಂದು ಪ್ರೈವೇಟ್ ಟೆಲಿಗ್ರಾಮ್ ಚಾನಲ್ ಇರುತ್ತೆ, ಡೈಲಿ ಟ್ರ್ಯಾಕಿಂಗ್ ಆಗಿರುತ್ತೆ. ದಿನಾಲೂ ನಿಮ್ಗೆ ಏನು ಕಲಿಸಲಾಗುತ್ತೆ ಅದರ ಮೇಲೆ ಟೆಸ್ಟನ್ನು ಕೂಡ ಕಂಡಕ್ಟ್ ಮಾಡಲಾಗುವುದು. ನೀವು ಅದನ್ನು ಆನ್ಲೈನ್ ಆಗಲಿ ಆಫ್ಲೈನ್ ಮುಖಾಂತರ ಕೂಡ ಅಟೆಂಡ್ ಮಾಡಿ. ನಮ್ಮ ಉದ್ದೇಶ ಏನಂದರೆ, ಸೀರಿಯಸ್ ಆಸ್ಪಿರೆಂಟ್ಸ್ ಯಾರೆಲ್ಲ ಇರ್ತಾರೆ ಅವರು ಇದರ ಉಪಯೋಗನ ತೆಗೆದುಕೊಂಡು ಈ ಒಂದು ಎಕ್ಸಾಮಿನೇಷನಲ್ಲಿ ತಮ್ಮ ಸೆಲೆಕ್ಷನ್ ಕನ್ಫರ್ಮ್ ಮಾಡ್ಕೋಬೇಕು ಅನ್ನೋದು ಒಂದೇ ಒಂದು ಉದ್ದೇಶ ಇದೆ. ರೈಟ್? ಥ್ಯಾಂಕ್ಸ್ ಫಾರ್ ವಾಚಿಂಗ್ ದಿ ವಿಡಿಯೋ. If at all you are new to the channel, please do subscribe the channel and share it with your friends. If you want the PDF of this, any of the videos from Study Karnataka, please do join the Telegram group. The link will be provided in the description of this video. Thanks for watching the video. Have a nice day. Bye.